ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಬರ್ಕಾಗಿದ್ದೀನಿ, ಫೈನಾಗಿದ್ದೀನಿ. ನೀವು ಆಗಲೇ ನೋಡ್ಕೊಮ್ಮ. ಇವತ್ತು ನಾವು ಹೋಟೆಲ್ಲಿ ಟಿಫನ್ ತಿಂತ ಲಾಸ್ಟ್ ಮಾಡ್ತೀವಿ. ಕ್ಲಾಸಿಗೆ ಬಂದಿದ್ದೀವಿ. ಸ್ವಲ್ಪ ಎಲ್ಲ ಗಲೀಜಾಗೈತೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮನೆ ಕ್ಲೀನ್ ಮಾಡುವ. ಏನು ನಾವು ಯಾಕೆ ಏನು ತಿಂದಿದ್ದೆ? ಜಾಣ ಕುತ್ಕೋ, ಅಮ್ಮ ಅಂತ ಕಳಿಸ್ಕೊಡ್ತೀನಿ ಆಯ್ತಾ? ಹೋಗು. ಅಲ್ಲಿ ನಾವು ಇವನಿಗೆ ಅಲ್ಲಿದ್ದೀರ ನಾವು ತೋರ್ಸೋ. ಸ್ನ್ಯಾಕ್ಸ್ ಸಿಗ್ಬಿಟ್ಟಿದ್ದೀವಿ ನೋಡಿ, ಎಲ್ಲ ಸ್ನ್ಯಾಕ್ಸ್ ತಿಂತವ್ರೆ. ತಿನ್ನಲಿ. ಏನು ಬಿಸಿಲು ಅಂದರೆ ಇಲ್ಲ ಆ ಕಡೆ ನೋಡಿ ಅಪ್ಪ ಹೆಂಗೆ ಬಿಸಿಲು ಹೊಡಿತೀವಿ ನೋಡಿ. ಇಲ್ಲಿ ಸಕ್ಕ ಬಿಸಿಲು. ಅದೇ ಗ್ಯಾಪಲ್ಲಿ ಒಂದು ವಾಟರ್ ಮೆಲ್ಕ್ ತಿನ್ನೋಣ ಅಂತ ಅಂದು. ಸೊ ಈ ವಾಟರ್ ಮೆಲ್ಕ್ ತಿನ್ನೋದು ಚೇರ್ ವಾಟರ್ ಮೆಲ್ಕ್ ತಿನ್ಕೊಂಡು ನೋಡು. ಲಿಯೋಗೆ ಬಟ್ಟೆನಾ? ಐ ಕಮ್ಮಿ ಬಾಯ್ ಲಿಯೋ, ಬಾಯ್ಲಿ. ಲಿಯೋ ಬಟ್ಟೆ ಲಕ್ಷ ಬಟ್ಟೆ ಲಿಯೋ ಹಾಕೊಂಡಿರ್ದ. ತಮ್ಮ ಕರ್ಕೊಂಬ. ಅವನಿಲ್ಲ ಲಕ್ಷ. ಪ್ರತಿ ಲಕ್ಷ ಕರ್ಕೊಂಬ. ಮಲ್ಗವನಾ ನೋಡಿ ಕ್ಯೂಟ್ ಹಾಕೊಂತಾಳೆ ಲಿಯೋ. ಲಿಯೋಮಿ ಗೈಸ್ ಸಮಯಕ್ಕೆ ನಿಮಗೆ ಎಲ್ಲ ತೋರಿಸ್ತೀನಿ. ನಿಮಗೆ ಅವಳದ್ದು ಎಷ್ಟೆಷ್ಟು ಬಟ್ಟೆ ಇವೆ ಎಲ್ಲನೂ. ಲಕ್ಷ ಬಟ್ಟೆ ಇದೆಲ್ಲ. ಈ ಕಡೆಗೆ ಬಾ. ಲಕ್ಷ ಬಟ್ಟೆ ಗೈಸ್ ಇದೆಲ್ಲ. ಲಿಯೋ ಒಂದು ವಾಕ್ ಮಾಡಿ. ಲಿಯೋ ಒಂದು ವಾಕ್ ಮಾಡಿಸು. ಅಲ್ಲಿ ಕರ್ಕೊಂಡು ಹೋಗ್ಬಿಡು. ವಾಕ್ ಮಾಡ್ತಾಳೆ ಈಗ. ಲಿಯೋ ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಲಿಯೋ ಇಲ್ಲಿ ವಿಡಿಯೋ ನೋಡಿ ಚೆನ್ನಾಗಿ ಕಾಣ್ತಾವಳೆ. ಗೊಂಬೆ ಓಯ್ ಇಲ್ಲಿ ನೋಡೆ. ಹಾಂ ಇಲ್ಲಿ ಗೊಂಬೆ ಬಾ ಮೇಲೆ ಬಾ. ಇಲ್ಲಿ ಬಾ. ಅವಳೋದ್ಲ ಹೋಗ್ತಾಳೆ. ಸಿಲಿ ಏಯ್ ಏನೇ ಇದು ಬಟ್ಟೆ? ಯಾವುದೇ ಬಟ್ಟೆ ಇದು? ಹಾಂ ಲಿಯೋ ಹುಡುಗ ಸಿಲ್ಲಿ ಹೊಸ ಬಟ್ಟೆ ಹೇಳ್ದು. ಆಯ್ ಮಾಡು. ಆಯ್ ಕಮೆಂಟ್ ಮಾಡಿ ಏನು. ಅಲ್ಲಿ ಹೇಳು ಬಹುಬೋನು ಕಮೆಂಟ್ ಮಾಡಿ ಏನು ಲಿಯೋ. ಕಮೆಂಟ್ ಮಾಡಿ ನನ್ನ ಬಟ್ಟೆ ಹೇಗಿದೆ ಅಂತ. ಗೈಸ್ ನಮ್ಮ ಲಿಯೋ ಔಟ್ಫಿಟ್ ಇವತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ. ಗುಬ್ಬು ಗೈಸ್, ಗುಬ್ಬು ಶೆಕೆ ಆಗುತ್ತೆ. ಶೆಕೆಯಲ್ಲಿ ಹಾಕಿದ್ದಾಳೆ ಅವಳಿಗೆ. ಸೆಕೆ ಆಗಬೇಕು ಅಂದ್ರೆ ಹೆಂಗೆ ಆಡ್ತಾವಳೆ. ಏ ಲಿಯೋ ಸೆಕೆ ಆಗ್ಬೇಕಲ್ವ ನಿನಗೆ? ಅವಳಿಗೆ ಕೆಳಗಡೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಮೇಲೆ ಮಾಡ್ಕೊಳಕ್ಕೆ ಇಷ್ಟ. ಆ ಹುಡುಗನು ಹುಡುಗಿ ಮಾಡ್ತಿರೋದ ಇಲ್ಲ? ತೋರ್ಸಿ ಏನಾಕಿದೆ ಕೈಗೆ? ತೋರ್ಸ ಇಲ್ಲಿಲ್ಲ ನೋಡಿ ಏನೇನು ಹಾಕಂದ್ರು. ಮಕ್ಕಳ ನೈಲ್ಸ್ ಹಾಕಂದ್ರೆ ತೋರಿಸು. ನೈಲ್ಸ್ ಹಾಕಿರೋದು ರಿಯಲ್ ಅನ್ಕೊಂಡಿದ್ದಾರೆ. ಇವನಿಗೆ ಇವಾಗ ಬೆಳೀತು ನೈಲ್ಸು ಅಂತ. ನೀನು ತೋರಿಸು. ನಾನು ನೋಡಿ ನೀನು ತೋರಿಸು. ಜಿಮ್ಗೆ ಹೋಗೋಣ ಅಂತ ಅಂದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲ್ಲ. ಜಿಮ್ಗೆ ಹೋಗ್ದಲ್ಲೇ ಬರೀ ಆಟ ಆಡೋದು. 100 days ಚಾಲೆಂಜ್ ಒಬ್ರು ನೀವೇನಾ? ಗೈಸ್ ಒಂದು ವಾರ ಬಂದ್ಬಿಟ್ಟು ಆಮೇಲೆ 20 ದಿವಸ ಆಯ್ತು ರಜಕ್ಕೆ. ನನಗೆ ಹೇಳ್ತವ್ರೆ ಹೇಳಿ ಸ್ವಲ್ಪ ಇವ್ರಿಗೆ ಹೇಳ್ತೀವಿ. ನಾವು ಹೇಳ್ತೀವಿ, ನೀವು ಮನೆಗೆ ಹೋಗಿ. ಗೈಸ್ ನನ್ನ ಕಷ್ಟ ನೋಡ್ತಿಲ್ವ ಗೈಸ್? ಇವ್ ನನ್ನ ಮಗ ಏನು ನೋಡ್ತಾನೆ? ಅಯ್ಯೋ ನಿನ್ ಕಷ್ಟ ಅಲ್ಲ. ಆರಾಮಾಗಿದೆ ಕಣ. ನೀನಲ್ಲ ಆರಾಮಾಗಿದೆ ಕಣ. ಓ ನಾವು ಎಲ್ಲ ಕೆಲಸ ಮುಗಿಸಿ ಮನೆ ಜವಾಬ್ದಾರಿ, ಮನೆ ಕಮಿಟ್ಮೆಂಟು, ಸ್ಕೂಲು, ಕ್ಲಾಸು ಎಲ್ಲ ಜವಾಬ್ದಾರಿನ ಹಾಕೊಂಡು ಹೋಗೋದು ಕಣ ನಾವು. ಇದು ಕಣ ಇಲ್ಲಿ ಕಣ. ಮತ್ತೆ ಯಾಕೆ ಚಾಲೆಂಜ್ ಮಾಡಬೇಕು? ಅಲ್ಲ ನಾನು ಚಾಲೆಂಜ್ ಮಾಡ್ತೀನಿ, ಪಕ್ಕ ಮಾಡೇ ಮಾಡ್ತೀನಿ. ಬಟ್ ಸ್ವಲ್ಪ ದಿನ ಬಾ, ಇಲ್ಲಿಗೆ ಬಾ. ಸ್ವಲ್ಪ ದಿನ ಡಿಲೇ ಆಗ್ತಿದೆ ಬ್ರೋ. ಚಾಲೆಂಜ್ ಯಾಕೆ ಮಾಡಬೇಕು? ಸರಿ ಅಡ್ಮಿಷನ್ ಇತ್ತು. ನಮ್ಗೆ ಅಡ್ಮಿಷನ್ ನಮ್ಗೆ ಬಂದು ನಾವು ಮನೆಗೆ ಹೋಗ್ತೀವಿ. 10 ನಿಮಿಷ ಕಾಲ್ ಮಾಡ್ತಾರೆ. ಬರ್ತೀವಿ. ತಿಂಗಳೆಲ್ಲ ಪೂರ್ತಿ ಆಗುತ್ತೆ. ನೋಡಿ ಏನ್ರಿ ಮೀಡಿಯಾ ನನಗೆ ಸಿಗೋದು ಅಡ್ಮಿಷನ್ ಮುಗಿಸುವ. ಗೈಸ್ ಇವಾಗ ನಾವು ಊಟ ಮಾಡೋಕ್ಕೆ ಅಂತ ಬಂದಿದ್ದೀನಿ. ನನಗಂತೂ ಟಯರ್ಡ್ ಆಗಿಬಿಟ್ಟೈತೆ. ಕ್ಲಾಸು, ರೀಲ್ ಶೂಟಿಂಗ್, ಆಮೇಲೆ ಎಡಿಟಿಂಗ್ ಅಷ್ಟು ಕ್ರೇಜಿ. ಫುಲ್ ನಾನು ಬ್ಯುಸಿ ಆಗಿಬಿಟ್ಟಿದ್ದೀನಿ ಗೈಸ್. ಹಿಂಗೆ ಮಂಕಿ ಫುಲ್ ಬ್ಯುಸಿ ಆಗೋದಲ್ಲ. ಸಾಕಾಗಿ ಖುಷಿ ಗೈಸ್. ಬನ್ನಿ ಈಗ ಊಟ ಮಾಡೋ ಅಷ್ಟು. ಏನು ಆರ್ಡ್ರ್ ಮಾಡಿದ್ವಿ. ಪಾಪ ದಿನೋ ಮನೇಲಿ ಊಟ ಬೇಡ, ಇವತ್ತು ಹೊರಗಡೆ ಏನೋ ಕೇಳ್ಕೊಂಡು ಯಾವ ಥರ ಫಿಶ್ ಊಟ ಬೇಕು ಅಂತ. ಸೊ ಅದಕ್ಕೆ ಫಿಶ್ ಊಟ ತಗೊಂಡಿದ್ದೀವಿ. ಎಲ್ಲ ಊಟ ಮಾಡ್ಕೊಂಡ್ಬಂದ್ವಿ. ಇಲ್ಲಿ ಊಟ ಮಾಡ್ಕೊಂಬಂದು ಮನೆಗೆ ಬಂದಿದ್ದೀನಿ. ಗೈಸ್ ನಾವು ಯಾಕೆ ಹೋಟ್ಲೆ ಊಟ ಮಾಡ್ತಾಯಿದ್ದೀವಿ, ಏನು ಪ್ರಾಬ್ಲಮ್ಮು ಎಲ್ಲನೂ ಇವಾಗ ಹೇಳ್ತಿದ್ದೀನಿ ನೋಡಿ. ನಮ್ಮ ಮನೇಲಿ ಯಾರೂ ಆಲ್ಮೋಸ್ಟ್ ಅಲ್ಲಿ ಇಲ್ಲ. ಎಲ್ಲ ಹೊರಗಡೆ ಅದು ಇದು ಅಂತೆಲ್ಲ ಹೋಗ್ತಿದ್ದಾರೆ. ಏನೇನೋ ಸ್ವಲ್ಪ ಅವರು ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ನಾನು ಇವಾಗ ಹೋಟ್ಲಲ್ಲಿ ಊಟ ಮಾಡ್ತಾಯಿರೋದು ಎಲ್ಲ ಆಗಿದೆ. ಸೊ ಗೈಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಗೈಸ್. ಯಾಕಂತಂದರೆ ನಾವು ಹೊರಗಡೆ ಕ್ಲಾಸು, ಸಮ್ಮರ್ ಕ್ಯಾಂಪು, ಅದು ಇದು ಬರೀ ಇಷ್ಟೇ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಸೊ ಅದಕ್ಕೆ ನಾನು ಯಾವುದೂ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಆಲ್ಮೋಸ್ಟ್ ಆಲ್ ನಾನು ಡೈಲಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ
ಇನ್ನು ಈ ಸಮ್ಮರ್ ಕ್ಯಾಂಪೆಲ್ಲ ಕಳೀಲಿ, ಆದಷ್ಟು ಇನ್ನೂ ಕಂಟೆಂಟ್ ಪ್ಲ್ಯಾನ್ ಮಾಡ್ತೀನಿ. ಸೊ ಯಾಕಂತಂದರೆ ಸಮ್ಮರ್ ಕ್ಯಾಂಪ್ ತುಂಬ ಇಂಪಾರ್ಟೆಂಟ್. ಸೊ ಮಕ್ಕಳು ನಮ್ಮ ಬಂದಿರ್ತಾರೆ, ಸೊ ಅವ್ರಿಗೂ ನಾನು ಟೈಮ್ ಕೊಡಬೇಕು, ನಿಮಗೂ ಟೈಮ್ ಕೊಡಬೇಕು. ನಾನು ಎದುರೋದನ್ನ ಗೌಡ್ರೆ, ಸೊ ಅಲ್ಲಿ ಟೈಪ್ ಕೊಡ್ತಾಯಿದ್ದೀನಿ. ಸೊ ಆದಷ್ಟು ನನ್ನ ಡೈಲಿ ವ್ಲಾಗು ನಡೀತಾ ಇದೆ. ಸೊ ಸ್ವಲ್ಪ ಇನ್ಸ್ಟಾಗ್ರಾಮ್ ರೀಲ್ಸ್ ಕಂಟೆಂಟ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಿದೆ. ಸೊ ಅದ್ರ ಬಗ್ಗೆನೂ ಗಮನ ಕೊಡಬೇಕು. ಸೊ ಟೀಮ್ ವರ್ಕರೆಲ್ಲ ಅವರು ರಜೆ ತಗೊಬಿಟ್ಟಿದ್ದಾರೆ ಈ ಜಾತ್ರೆ. ಈಗ ಹೆಂಗೆ ಗೊತ್ತಾ, ಈ ಹಾಸನ ಕಡೆ ಎಲ್ಲ ಈ ಸೀಸನ್ ಜಾತ್ರೆ ಗೈಸ್ ಇವಾಗ. ಸೊ ಈ ಮಂತ್ ಆಲ್ಮೋಸ್ಟ್ ಸ್ವಲ್ಪ ಜಾತ್ರೆ ಹಬ್ಬ ಅದು ಇದು ಇರುತ್ತೆ. ಸೊ ನನ್ನ ಟೀಮ್ ವರ್ಕ್ ಅವರು ಸ್ವಲ್ಪ ರಜೆ ತಗೊಂಡಿದ್ದಾರೆ. ಸೊ ಎಲ್ಲನೂ ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ ಸಖತ್ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಎಲ್ಲ ಈ ಮಂತಲ್ಲೇ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ನನ್ನ ಮೇಲೆ ಜಾಸ್ತಿ ಪ್ರೆಷರ್. ಪಾಪಮ್ಮಗೆ ಆಫ್ ಗೈಸ್. ಪ್ರತಿಯೊಂದಕ್ಕೂ ನನಗೆ ಅವಳು ಓದ್ಕೊಂಡು, ಅವಳು ಕಂಪ್ಯೂಟರ್ ಕೋರ್ಸ್ ಮುಗಿಸ್ಕೊಂಡು, ನನ್ನ ಡ್ಯಾನ್ಸ್ ಕ್ಲಾಸ್ ಸಪೋರ್ಟ್ ಮಾಡ್ಕೊಂಡು ಗ್ರೇಟ್ ಗೈಸ್. ಅದಕ್ಕೆ ಮನೆ ಅಡುಗೆ ಮಾಡ್ತೀನಿ ಅಂತಾಳೆ, ನಾನೇ ಬೇಡ, ಒಂದು ವಾರ ಅಲ್ವಾ ಅದು ಸರಿಯಾಗಿಬಿಡ್ತಾರೆ. ಅದಕ್ಕೇ ಅವರು ಬಂದುಬಿಡ್ತಾರೆ ಇಲ್ಲಿಗೇ. ಅವ್ರು ಬಂದವರು ಆಲ್ರೆಡಿ ಬಂದಿದ್ದಾರೆ, ಎಲ್ಲರೂ ಮನೆಗೆಲ್ಲ ಬಂದಿದ್ದಾರೆ. ಸೊ ಅದಕ್ಕೋಸ್ಕರನೇ ನಾಳೆಯಿಂದ ಮನೇಲೇ ಊಟ ಮಾಡಬೇಕು, ಇನ್ನು ಹೋಟ್ಲಲ್ಲಿ ತಿನ್ನೋಂಗಿಲ್ಲ ಗೈಸ್. ಇವತ್ತು ಏನು ಗೊತ್ತಾಗಿತ್ತು, ಒಳ್ಳೆ ಹೊಟ್ಟೆ ತುಂಬ ಊಟ ಮಾಡಿದೆ, ಮಸ್ತ್ ಊಟ ಮಾಡಿದ್ವಿ. ಹೋಟೆಲ್ ತಿಂದ್ವಲ್ಲ, ಬಿಲ್ ನೋಡಿ ಹೆಂಗೆ ಆಗುರಿ ಆಗ್ಬಿಟ್ಟೆ. ಗೆಸ್ ಕೂಡ ಮಾಡಿತ್ತಿಲ್ಲ ಬಾಬಮ್ಮ, ಏನೋ ಗೊತ್ತಿಲ್ಲ. ಅದೆಲ್ಲ ಗೆಸ್ ಕೂಡ ಮಾಡಿತ್ತಿಲ್ಲಲ್ವ ನೀನು? ಹಾಂ, ಇಲ್ಲಿ ಹಿಂಗೆಲ್ಲ ಕೂರಬಾರ್ದು. ಹಾಂ ಸರಿ ಭಗವಾನ, ಬಾ ನೀನು ಫಸ್ಟ್ ಬಾ. ಅಲ್ಲ ನಿಜನೂ ಈ ಕೂರ್ಬಾರ್ದಿದೆಲ್ಲ, ಇಲ್ಲ ಮರ ಎಲ್ಲ ಇತ್ತು. ಬನ್ನಿ ಗೈಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಲೈಕ್ ಆದರೆ ನಾವು ಮನೇಲಿ ಯಾರೂ ಇರಲಿಲ್ಲ, ಅದಕ್ಕೆ ನಾವು ಹೊರಗಡೆ ಊಟ ಮಾಡ್ತಿದ್ವಿ. ಓಕೆ, ಇವತ್ತಿನ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಮಾಡಿ. ಲವ್ ಯು, Till then, take care. Bye. ಬಾಯ್.